ನೋಡ್ಲಿಲ್ಲ, ಯಾವುದೇ ಹೆಣ್ಣಾಗ್ಲಿ ತನಗ್ ಬಿದ್ದ 3 ಗಂಟು ಜೀವನ ಪರ್ಯಂತ ಜೊತೆಲಿರ್ಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ನಿನ್ ಬದುಕು ಶುರು ಆಗೋಕ್ ಮುಂಚೆನೆ ನಿನ್ ತಾಳಿ ಗಂಟು ಸಡಿಲ ಆಗೋಯ್ತು. ಆದ್ರೆ ಪ್ಲೀಸ್ ನೀನ್ ಚಿಂತೆ ಮಾಡ್ಬೇಡ. ಇದೆಲ್ಲ ಮಾಡ್ತಿರೋದು ಅಮ್ಮಮ್ಮಂಗೋಸ್ಕರ ಅಷ್ಟೇ. ಅವ್ರಿಗೋಸ್ಕರನಾದ್ರೂ ನೀನ್ ಈ ತಾಳಿ ಹಾಕೊಳ್ಳೇಬೇಕು. ಹಾಕೋತೀನಿ ಅಕ್ಕ, ಹಾಕೋತೀನಿ. ಒಂದು ಹೆಣ್ಣಿಗೆ ಒಡವೆ ಬಟ್ಟೆ ಹಾಕೊಳ್ಳುವಾಗ ಎಷ್ಟು ಸಂಭ್ರಮ ಇರುತ್ತೆ. ಆದರೆ ತಾಳಿನ ತಾನಾಗೆ ಹಾಕುವಾಗ ಆಗೋ ನೋವಿದೆಯಲ್ಲ, ಅದು ಯಾವ ಶತ್ರುಗೂ ಬೇಡ. ನಂಗೆ ಅರ್ಥ ಆಗುತ್ತೆ ಲೀಲಾ. ಗಂಡ ಕಟ್ಬೇಕಾಗಿರೋ ತಾಳಿನ ನೀನೇ ಕಟ್ಕೋಬೇಕು ಅನ್ಬೇಕಾದ್ರೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ನಾನು ಫೀಲ್ ಮಾಡಬಲ್ಲೆ. ಆದ್ರೆ ಲೀಲಾ, ನಾನು ನಿನ್ಗೊಂದು ಮಾತು ಕೊಡ್ತೀನಿ. ನಿನ್ ಗಂಡನೇ ಮತ್ತೆ ವಾಪಸ್ ಬಂದು ಈ ತಾಳಿನ ಕಟ್ಟಬೇಕು. ಅಂಥ ಟೈಮ್ ಬಂದೇ ಬರುತ್ತೆ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೋ. ವಸುಂಧರಾ, ಏನಕ್ಕಮ್ಮ? ಇದನ್ನ ಹೊರಗಡೆ ಚೆಲ್ಲಕ್ಕೆ. ನೀವು ಮಾಡ್ಬೇಕಾಗಿರೋ ಕೆಲಸನ ನಿಮ್ ಬಾಲಕ್ಕೆ ಹೇಳ್ತಾ ಇದ್ದೀರಾ? ಆರ್ತಿ ಯಾರು ಮಾಡ್ತಾರ ಅವರೇ ಅದನ್ನು ಮಾಡ್ಬೇಕು. ಸಂಸ್ಕಾರ ಗೊತ್ತಿಲ್ಲ ನಿಮ್ಗೆ? ಇವುಗಳು ಹೆಣ್ಣು ಮಕ್ಕಳು ಅನ್ನಿಸ್ಕೊಳಕ್ಕೆ ನಾಲಾಯಕ್ಕು. ಸಾರಿ ಅಜ್ಜಿ, ನಾನೇ ಚಲ್ತೀನಿ. ಹಲೋ, ಕಾಲ್ ಮೀ ಅಮ್ಮಮ್ಮ, ಅಂಡರ್ಸ್ಟ್ಯಾಂಡ್? You better understand. Go, Selva. ಅಕ್ಕ, ಪ್ರೆಸಿಡೆಂಟ್ PAಗೆ ಮುದ್ದೆ ತಿನ್ಸಿದ್ರಂತೆ. ಇನ್ನು ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ಮಣ್ಣು ಮುಗ್ಸೋದು ಗ್ಯಾರಂಟಿ. ಜನ ಸುಮ್ಮನೆ ಇದ್ದಾರೆ. ಇನ್ನು ನಾವೇನು ಮಾಡೋಕ್ಕಾಗುತ್ತೆ ಹೇಳು? ಸುಲೋಚನಾ ಅವರೇ, ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರ? ಎಲ್ಲ ಚೆನ್ನಾಗೇ ಇರ್ತಾರೆ. ನಾನು ಇಲ್ಲಿದ್ದೀನಲ್ಲ, ಅದಕ್ಕೆ. ನಾನು ಅಲ್ಲಿದ್ರೆ ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲ ನಡುಗ್ತಾ ಇರ್ತಾರೆ. ಫಾರಿನ್ ಸಂಸ್ಕೃತಿನ ನಮ್ಮನೆ ಹೊಸಲು ದಾಟಕ್ಕೂ ಬಿಟ್ಟಿಲ್ಲ ನಾನು. ಅಮ್ಮಮ್ಮ, ಅಮೆರಿಕದಲ್ಲಿರೋ ಮನೆಗಳಲ್ಲಿ ಹೊಸಲೆಲ್ಲ ಇರುತ್ತಾ? ನಮ್ಮನ್ಲಂತೂ ಇದೆಯಮ್ಮ. ಮೊದ್ಲಿರ್ಲಿಲ್ಲ. ನಮ್ ಸೂರಿ ಮದ್ವೆ ಟೈಮಲ್ಲಿ ಸೊಸೆನ ಮನೆ ತುಂಬಿಸ್ಕೋಬೇಕಾದ್ರೆ ಹೊಸ್ಲ ಮೇಲೆ ಸೇರಿಡ್ಬೇಕಲ್ಲ, ಅದಕ್ಕೆ ನಾನೇ ಹಾಕಿಸ್ದೆ. ನಾನೇನಾದ್ರೂ ಆ ಮನೆಯಲ್ಲಿ ಹುಟ್ಟಿದ್ರೆ ಅದೇ ಹೊಸಲು ದಾಟಿ ಹೊಟ್ಟೋಗ್ತಿದ್ದೆ. ಅಯ್ಯೋ, ಶುಗರ್ ಮಾತ್ರೆ ತಗೊಳ್ಳದೆ ಮರ್ತ್ಬಿಟ್ಟೆ. ಮಾತ್ರೆ ತಗೋಬೇಕು. ಅಂತರ ನೀನ್ ಟ್ಯಾಬ್ಲೆಟ್ ತಗೊಂಡ್ಯಾ? ಅಯ್ಯೋ, ಮರ್ತೇ ಬಿಟ್ಟೆ. ಆಮೇಲೆ ತಗೋತೀನಿ. ಏನ್ ಆಮೇಲೆ ತಗೋತೀನಿ? ಅಲ್ಲ, ಡಾಕ್ಟರ್ ಹೇಳಿದಾರಲ್ವಾ, ಒಂದ್ ಟೈಮು ಮಿಸ್ ಆಗಬಾರ್ದು, ಸ್ಕಿಪ್ ಮಾಡಬೇಡಿ ಅಂತ. ಅಭಿ, ಪ್ಲೀಸ್ ಸುಮ್ಮನೆ ಸುಮ್ಮನಾಗಿ. ಏನ್ ಸುಮ್ಮನಿರೋದು? ಅಲ್ಲ, ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಾದ್ಮೇಲೆ ತಗೊಳೋದಕ್ಕೆ ಏನ್ ಪ್ರಾಬ್ಲಮ್? ಮಾತ್ರ ತಗೋ ಅಂದ್ರೆ ಇರಿಟೇಷನ್ ನಿಂಗೆ? ಹಾ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು?
ಬೇಗ. ಅಮ್ಮಮ್ಮ ಮೊದಲು ಶಾರ್ಪು ಮುಗಿತು ಕೊತ್ತು. ವೆರಿ ಗುಡ್ ಮೊಮ್ಮಗನೇ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಅಮ್ಮಮ್ಮ, ಅಣ್ಣ, ಚಿಕ್ಕಪ್ಪ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗೇ ಇದ್ದಾರೆ ಕಣೆ. ನಿಂಗೆ ಗೊತ್ತಲ್ಲ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲ ಜೀವನ ಹೇಗೆ ನಡೆಸ್ಬೇಕು ಅಂತ ಅವ್ರಿಗೆ ಕಲಿಸ್ಬಿಟ್ಟಿದ್ದೀನಿ. ಅದ್ರ ಪ್ರಕಾರ ನಡ್ಕೋತಾರೆ. ಅವ್ರಿಗೆಲ್ಲ ಬಿದ್ರು ಎದ್ದೇಳೋ ಶಕ್ತಿ ಇದೆ. ಆದ್ರೆ ನನ್ನ ಮನ್ಸನ್ ಕೊರಿತಾ ಇರೋದು ನಿನ್ ಬಗ್ಗೆನೇ ಕಣೆ. ನಮ್ಮ ಇಡೀ ಕುಟುಂಬದಲ್ಲಿ ನಾನು ಜಾಸ್ತಿ ಪ್ರೀತಿಸೋದು ನಿನ್ನನ್ನೇ ಕಣೆ ಚಿನ್ಕುರ್ಳಿ. ಅಮ್ಮ? ಅಮ್ಮ ಅಲ್ಲ, ಅಮ್ಮಮ್ಮ ಕಣೆ. ನಿಮ್ಮಮ್ಮ ಹೋದ್ಮೇಲೆ ಅದೆಷ್ಟು ವರ್ಷ ನಿನ್ನನ್ನು ಎದೆ ಮೇಲೆ ಹಾಕ್ಕೊಂಡು ಬೆಳೆಸಿದ್ದೀನಿ ಗೊತ್ತಾ? ಗೊತ್ತು ಅಮ್ಮಮ್ಮ. ನನಗೆ ಅಜ್ಜಿನೂ ನೀನೆ, ಅಮ್ಮನೂ ನೀನೆ. ಅದಕ್ಕೆ ನಾನು ನಿನಗೆ ಅಮ್ಮಮ್ಮ ಅಂತ ಕರೆಯೋದು. ನೀಲಾ, ನೀನ್ ಖುಷಿಯಾಗಿದ್ಯಾನೆ? ಯಾಕಮ್ಮ? ನಿಜ ಹೇಳು. ನಿಜವಾಗ್ಲೂ ನಾನು ಖುಷಿಯಾಗಿದ್ದೀನಿ. ಪ್ರೀತಿಸೋ ಮನೆ, ಕಾಪಾಡೋ ಗಂಡ, ನನಗೋಸ್ಕರ ಮನೆ ಜನ, ಇದಕ್ಕಿಂತ ಇನ್ನೇನ್ ಬೇಕು ನೀವೇ ಹೇಳಿ? ಅಲ್ವಾ? ಅಷ್ಟು ಸಾಕಣೆ. ನಾನು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದೆ. ನಿನಗೂ ನಿನ್ ಗಂಡನ್ಗೂ ಏಜು ತುಂಬಾ ಡಿಫ್ರೆಂಟ್ ಇದೆ. ನಿಮ್ಗಿಂತ ದೊಡ್ಡವರು ನಿನ್ ಸೊಸೆ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಇದೆಲ್ಲದ್ರ ಮಧ್ಯ ನೀನ್ ಸುಖವಾಗಿದ್ಯಾ ಅಂತ ಕೇಳಿದೆ. ಇಲ್ಲ ಅಮ್ಮಮ್ಮ, ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ. ಈಗ್ಲೂ ಚೆನ್ನಾಗಿದ್ಯಾ, ಮುಂದಕ್ಕೂ ಚೆನ್ನಾಗಿರ್ತೀಯ. ನಿನ್ ಗಂಡ ಅಷ್ಟು ಒಳ್ಳೆಯವನು. ಆದ್ರೂ ಅವನ್ ಮನಸ್ಸಿನಲ್ಲಿ ಏನೋ ಕೊರಿತಾ ಇದೆ ಅಂತ ನನ್ಗನ್ಸುತ್ತೆ. ಅದೇನ್ ವಿಷಯ ಅಂತ ನೀನ್ ಮೊದಲು ತಿಳ್ಕೊ. ಅಮ್ಮಮ್ಮ, ನೀವೇನ್ ಹೇಳ್ತಿದ್ದೀರಾ? ಹೌದು ಕಣೆ, ನಾನು ಅದನ್ನು ಗಮನಿಸಿದ್ದೀನಿ. ಹೆಂಡತಿಯಾಗಿ ನೀನು ಅದೇನು ಅಂತ ತಿಳ್ಕೊಂಡು ಪರಿಹರಿಸೋದು ನಿನ್ ಜವಾಬ್ದಾರಿ. ಹಾ ಅಮ್ಮಮ್ಮ, ನಾನು ನೋಡ್ಕೋತೀನಿ. ಆದ್ರೂ ಪುಟ, ನಿನ್ ಗಂಡ ನಿನ್ ತುಂಬಾ ಪ್ರೀತಿಸ್ತಾನೆ. ಅದು ಒಂದ್ ಕಣ್ಣಲ್ಲೇ ಕಾಣಿಸುತ್ತೆ. ಅಂಥ ವ್ಯಕ್ತಿ ಗಂಡಾಗಿ ಸಿಗೋದು ತುಂಬಾ ಅಪರೂಪ. ಅಯ್ಯೋ, ಅದಿರ್ಲಿ ಬಿಡಿ. ಇಲ್ಲಿ ಇಷ್ಟಾದ್ರೂ ಟೈಮ್ ಇದೆ. ನಮ್ ಕಡೆ ಅಂತೂ ಮೊಬೈಲಿಗೆ ಫೋನ್ ಮಾಡಿದ್ರೆ ಹಲೋ ಹೇಳಕ್ಕೂ ಪುರ್ಸತ್ತಿಲ್ಲ ಅಂತಾರೆ. ನಿಮ್ ಜೀವನೋತ್ಸಾಹ ನೋಡಿ ಹೆಮ್ಮೆ ಅನ್ಸುತ್ತೆ. ಇದ್ರೂ ನಿಮ್ಮ ಹಾಗಿರ್ಬೇಕು ನೋಡಿ. ನಾನು ನನ್ನ ಮೊಮ್ಮಗಳು ಒಂದೇ ತರ. ನನ್ನ ಬುದ್ಧಿನೇ ಅವಳಿಗೂ ಬಂದಿದೆ. ಅದಕ್ಕೆ ಅವಳು ಪಾದ್ರಸ್ತಾಗೆ ಒಂದ್ ಕಡೆ ನಿಲ್ದೆ ಓಡಾಡ್ತಿರ್ತಾಳೆ. ಚಿಕ್ಕ ವಯಸ್ಸಲ್ಲಿ ನಾನು ಹಾಗೆ ಇದ್ದೆ. ನಿಮ್ಗೆ ಇಲ್ಲೆಲ್ಲ ಅಡ್ಜಸ್ಟ್ ಆಗಿದೆ ಅಲ್ವಾ? ನಿಮ್ಗೆ ಏನೇ ಬೇಕಾದ್ರೂ ಸಂಕೋಚ ಇಲ್ಲದೆ ಕೇಳಿ. ಕೇಳಕ್ಕೇನಿದೆ, ನೀವೆಲ್ಲ ನನ್ನ ಮೊಮ್ಮಗಳನ್ನ ಅದೆಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ನೀವು ಅವಳು ನಡೆಸ್ಕೊಳ್ಳೋ ರೀತಿ ನೋಡಿ ನನ್ನ ಮನ್ಸಂತೂ ಖುಷಿಯಿಂದ ತುಂಬೋಗಿದೆ. ಅದರಲ್ಲೂ ಲೀಲನ್ ಗಂಡ ಅದೆಷ್ಟು ಪ್ರೀತಿ ಮಾಡ್ತಾನೆ ಹೆಂಡ್ತಿನ. ಅಷ್ಟೊಂದು ಪ್ರೀತಿ ಮಾಡೋ ಗಂಡ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಲೀಲನ್ ಪುಣ್ಯ. ಏನಂತೀರಾ? ಅವರಿಬ್ರು ಜೋಡಿ ನೋಡಿದ್ರೆ ಗೊತ್ತಾಗುತ್ತೆ, ಮೇಡ್ ಫಾರ್ ಈಚ್ ಅದರ್ ಅಂತ. ಹಾಗೆ ನನ್ನ ಮೊಮ್ಮಗಳು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾಳೆ ತಾನೆ? ಅವಳು ಈ ಮನೆ ಸೊಸೆ ಅಲ್ಲಮ್ಮ, ಮಗಳು. ಅವಳು ಇಲ್ಲದೆ ಹೋದ್ರೆ ನಮ್ಗೆ ಯಾರಿಗೂ ಕೈ ಕಾಲೇ ಆಡೋದಿಲ್ಲ.
ನಂಗಂತೂ ಒಂದು 5 ನಿಮಿಷ ಅವಳನ್ನ ನೋಡದೆ ಹೋದ್ರೆ ಜೀವನೇ ನಿಂತೋದಾಗ ಅನ್ಸುತ್ತೆ. ಅವಳಿಗೆ ಮನೆ ಬೆಳಕು. ಈ ಮನೇಲಿ ನಗು ಖುಷಿ ಎಲ್ಲ ಇದೆ ಅಂತಂದ್ರೆ ಅದ್ರ ಹಿಂದೆ ಲೀಲಾ ಇದ್ದೇ ಇರ್ತಾಳೆ. ಗಂಡನ ಮನೆಯವರು ನಮ್ಮ ಹುಡುಗಿನ ಹೀಗೆ ಹೊಗಳ್ತಾ ಇದ್ರೆ ಹೆತ್ತೋರ್ಗೆ ಇದಕ್ಕಿಂತ ಆನಂದ ಇನ್ನೇನಿದೆಯಮ್ಮ. ಲೀಲಾ ಇದ್ದ ಮನೆಗೂ ಬೆಳಕು, ಹೋದ ಮನೆಗೂ ಬೆಳಕು. ಅವಳು ಇದ್ ಕಡೆಲೆಲ್ಲ ಖುಷಿ ನಗು ಇದ್ದೇ ಇರುತ್ತೆ. ಅವಳು ಒಳ್ಳೆತನಕ್ಕೋ ಏನೋ ಅಂತ ಒಳ್ಳೆ ಗಂಡ ಸಿಕ್ಕಿದಾನೆ ಅವಳಿಗೆ. ಅವರಿಬ್ರು ಜೋಡಿ ಅಂತೂ ನೋಡ್ತಾನೇ ಇರೋಣ ಅನ್ಸುತ್ತೆ. ಸತ್ಯ, ದೇವ್ರ ದಯ ಅವ್ರ ಮೇಲೆ ಸದಾ ಇದ್ದು ಅವ್ರ ಮಧ್ಯ ಯಾರು ಬರ್ದೇ ಇದ್ರೆ ಸಾಕು. ಅಮ್ಮಮ್ಮ, ಹೇಳಮ್ಮ. ಊಟ ರೆಡಿ ಇದೆ, ಬನ್ನಿ. ನೋಡಿದ್ರ ಸಮಯಕ್ಕೆ ಸರಿಯಾಗಿ ಬಂದ್ಲು ಈ ಹುಡುಗಿ. ನನ್ನ ಮೊಮ್ಮಗಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡತನದಿಂದ ಬಂದವಳು, ಈ ಮನೆಗೆ ತಕ್ಕನಾದವಳು ಅಲ್ಲ ಅಂತ ತಾನೇ ನಿಮ್ಮಿಬ್ಬರ ಅಭಿಪ್ರಾಯ? ನೀವಿಲ್ಲ ಅಂದ್ರು ನಿಮ್ ಕಣ್ಣೇ ಹೇಳತ್ತೆ ಅದು ಸುಳ್ಳು ಅಂತ. ನೋಡಿ, ನಾನು ಹೇಳೋ ಮಾತನ್ನ ನೆನ್ಪಿಟ್ಕೊಳ್ಳಿ, ಇಲ್ಲ ಬರ್ದಿಟ್ಕೊಳ್ಳಿ. ಲೀಲಾ ನನ್ನ ಮೊಮ್ಮಗಳು. ಬೇಕಾದ್ರೆ ನಾನು ಇಡೀ ಆಸ್ತಿನ ಡಾಲರ್ ಲೆಕ್ಕದಲ್ಲಿ ಅವಳ ಹೆಸರಿಗೆ ಬರ್ದು ಕೊಡ್ತೀನಿ. ಯಾಕೆಂದ್ರೆ ಲೀಲಾ ಅಂದ್ರೆ ನನ್ಗೆ ಪ್ರಾಣ. ಅವಳು ಒಳ್ಳೆತನ ನೋಡಿ ಕಲ್ತ್ಕೊಳ್ಳಿ, ಇಲ್ಲ ಅಂದ್ರೆ ಬಾಯ್ ಮುಚ್ಕೊಂಡು ಬಿದ್ದಿರಿ. ನಿಮ್ ಇಡೀ ಜೀವನ ತಿಪ್ಪರ್ಲಾಗ ಹಾಕಿದ್ರು ಅವಳು ಒಳ್ಳೆತನ ನಿಮಗ್ ಬರಲ್ಲ. ಇನ್ನೊಂದ್ ಸರ್ತಿ ಅವಳು ನೋಡಿ ಆಟ ಆಡ್ಸೋದು, ಉರ್ಕೊಳ್ಳೋದು, ಪಿತೂರಿ ಮಾಡೋದು ಮಾಡಿದ್ರೆ ನಿಮ್ಮಿಬ್ರನ್ನು ದೋಸೆ ಹಿಟ್ಟನ್ನ ಕಲ್ಲಲ್ಲಿ ಹಾಕಿ ರುಬ್ಬಿನಾಗೆ ರುಬ್ಬಿಟ್ಬಿಡ್ತೀನಿ. ಬೇಗ ಬಂದ್ಬಿಟ್ಟೆ. ಇಲ್ಲ, ಏನಾಯ್ತು? ಯಾಕೆ ಹಿಂಗೆ ಓಡ್ ಬರ್ತಾ ಇದೆಯಾ? ಅದು ಅಮ್ಮಮ್ಮ ನಮ್ಮಿಬ್ರನ್ನ ಮಾತಾಡ್ಸಕ್ಕೆ ರೂಮಿಗೆ ಬರ್ತಿದ್ರಂತೆ. ಅವ್ರು ಬಂದ್ರೆ ನಾವಿಬ್ರು ಒಟ್ಟಿಗೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ನಾನೇ ಬೇಗ ಬಂದ್ಬಿಟ್ಟೆ. ಅದಕ್ಕೆ ಹೀಗೆ ಬರೋದಾ? ಬರ್ತಾ ಎಡುಬಿಟ್ಟು ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ? ನೀವಿರ್ಬೇಕಾದ್ರೆ ನನ್ಗೇನಾಗುತ್ತೆ? ಅಮ್ಮವನ್ ಮುಂದೆ ಹುಷಾರಾಗಿರ್ಬೇಕು. ಸಣ್ಣ ತಪ್ಪಾದ್ರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ಗೇನಾಗಲ್ಲ ಬಿಡಿ. ಅಯ್ಯೋ ಸಾರಿ ಅಪ್ಪ, ರಾಂಗ್ ಟೈಮಲ್ಲಿ ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಹಾಗೇನಿಲ್ಲ, ಬನ್ನಿ, ಪರವಾಗಿಲ್ಲ. ನೀವು ಪರವಾಗಿಲ್ಲ ಅನ್ನೋ ಹೊತ್ತಿಗೆ ಬಂದಿದ್ದೀನಿ. ಆಮೇಲಿಂದ ಈ ಮುದುಕಿ ನಮ್ಮನ್ನು ಒಟ್ಟಿಗೆ ಇರಕ್ ಬಿಡಲ್ವಲ್ಲ ಅಂತ ಮನಸ್ಸಿನಲ್ಲೇ ಬೈಕೋಬಾರ್ದು. ಅಮ್ಮಮ್ಮ, ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾವ್ ನಿಮ್ಮನ್ನ ಬೈಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದ್ ನನಗೆ ಗೊತ್ತು ಕಣೆ ಚಿನ್ಕುರುಳಿ. ನಿಮ್ಮಿಬ್ರಿಗೋಸ್ಕರ ಏನೋ ತಂದಿದ್ದೆ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಅರೆ, ಇದೆಲ್ಲ ಯಾಕೆ? ಇದು ಶಾಸ್ತ್ರ ಕಣಪ್ಪ. ನೀವು ಚಿಕ್ಕವರಿಗೆ ಗೊತ್ತಾಗಲ್ಲ, ನಾವು ವಯಸ್ಸಾದವರು ನಮ್ಮ ಮಕ್ಳಿಗೆ ಮಾಡಿದ್ವಿ, ಮೊಮ್ಮಕ್ಳಿಗೆ ಮಾಡಿದ್ವಾ ಅಂತ ಕೊರಗ್ತಾ ಇರ್ತೀವಿ. ತಗೊಳ್ಳಿ. ಥ್ಯಾಂಕ್ ಯು. ತಗೊಮ್ಮ. ನಾನು ಬಂದು 3 ದಿನ ಆಯ್ತು. ನಾಳೆ ಹೊರಡ್ತಾ ಇದ್ದೀನಿ. ಅದನ್ನು ಹೇಳೋಣ ಅಂತ ಬಂದೆ. ಲೀಲಾ, ಆಶೀರ್ವಾದ ತಗೋ. ನಿಮ್ಮ ಪ್ರೀತಿನೇ ನಿಮ್ಗೆ ಶ್ರೀರಕ್ಷೆ. ಅದು ಗಟ್ಟಿಯಾಗಿರುವವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಹೇಳಿ. ಅಲ್ಲಿ ನೋಡಿ ಅಕ್ಕ, ಅಲ್ಲಿ ನೋಡಿನೂ ನೀವು ಅದ್ ಹೇಗ್ ಸುಮ್ನೆ ಇದ್ದೀರಾ? ಕೋಪನ ಹೊರಗೆ ಹಾಕಬಾರ್ದು ಸರ್. ಎದುರಾಳಿ ಆಟ ನಡೆಸೋವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು. ಆಮೇಲೆ ನಮ್ ಟೈಮ್ ಬರುತ್ತೆ, ಅವಾಗ ನಾವು ಆಟ ಆಡ್ಬೇಕು. ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ವೇಟ್ ಮಾಡಿ ನನ್ ಮುದ್ಕೆ ಆಗೋಗ್ತೀನಿ ಅಷ್ಟೇ.
ಸೂಪರ್ ಜೋಡಿ ಅಲ್ವಾ ಮೇಡಮ್? ನೋಡಿ ಮೇಡಮ್, ಮುಂದೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ಇವತ್ತು ಇದನ್ನ ನೋಡಿ ಒಂಥರ ಮಜಾ ಬರ್ತಿದೆ ಮೇಡಮ್. ವಿಶ್ವರೂಪ್, ಯಾ, ಇಟ್ಸ್ ಮೀ, ಒನ್ ಅಂಡ್ ಓನ್ಲಿ ಅಭಿರಾಮ್ ಬಂಟ ವಿಶ್ವರೂಪ್. ಯಾಕೆ ಮೇಡಮ್ ಉರಿತಾ ಇದೆಯಾ? ಉರಿಬೇಕಂತ ತಾನೇ ಇಷ್ಟೆಲ್ಲ ಮಾಡಿರೋದು. ಇದು ಬರೀ ಸ್ಯಾಂಪಲ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಬಾಯ್ ಬಾಯ್. ಏನಮ್ಮ ಅಂತರ, ಅವರಿಬ್ಬರು ನೋಡಿದ್ರೆ ನಿನಗೂ ಮದುವೆ ಆಗ್ಬೇಕು ಅನ್ಸಲ್ವಾ? ಇನ್ನೂ ಕಾಲ ಮಿಂಚಿಲ್ಲ, ನೀನು ಆಗ್ಬಿಡು. ನೋಡು, ನನ್ನ ಮೊಮ್ಮಗಳು ಅವಳ ಗಂಡನ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದಾಳೆ. ನೀನು ಹಾಗೆ ಇರ್ಬೋದು. ಎಷ್ಟೊತ್ತು ವಾಕ್ ಮಾಡಬೇಕು? ಯಾಕೆ ನಿನಗೆ ಕಷ್ಟ ಆಗ್ತಾ ಇದೆಯಾ? ಇಲ್ಲ, ನಿಮಗೆ ಕಷ್ಟ ಆಗ್ತಿದೆ. ನನಗೆ ಕಷ್ಟ ಆದರೆ ನಾನು ಹೇಳ್ತೀನಿ, ಅದನ್ನು ನೀನು ಡಿಸೈಡ್ ಮಾಡ್ಬೇಡ. ಸರಿ. ಏನು ಸರಿ? ನೀವೇನು ಹೇಳಿದ್ರು ಸರಿ. ಎಜೆ ಲೀಲಾ ಸಂಬಂಧ ತುಂಬಾ ನಾಟಕೀಯ ಅನ್ಸತ್ತಪ್ಪ. ಅಯ್ಯಯ್ಯೋ, ಹೌದಾ ಸರು? ನಿಂಗೆ ಯಾಕೆ ಹಾಗನ್ಸುತ್ತೆ? ಏನೋ ಅಪ್ಪ, ಅವರಿಬ್ರು ಅಮ್ಮಮ್ಮನ್ ಮೆಚ್ಚೋದಕ್ಕೋಸ್ಕರ ಈ ತರ ನಾಟಕ ಆಡ್ತಿದಾರೇನೋ ಅನ್ನಿಸ್ತದೆ ಅಲ್ವಾ? ನನಗೂ ಹಾಗೆ ಅನ್ಸುತ್ತೆ ಸರು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮಗ್ ಯಾಕೆ ಬಿಡು. ತಿಳ್ಕೋಬೇಕು ಅಂತ ಇರೋರು ಕೇಳಿ ತಿಳ್ಕೋತಾರೆ. ನಮಗ್ ಯಾಕೆ ಅವ್ರ ವಿಷಯ? ಅಯ್ಯೋ ಅಮ್ಮಮ್ಮ, ನೀವಾ? ನಾವ್ ಮಾತಾಡೋದೆಲ್ಲ ನೀವ್ ಕೇಳಿಸ್ಕೊಂಡ್ಬಿಟ್ರಾ? ಏನೋ ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ವಿ, ಲೋಕಾರೂಢಿಯಾಗಿ ಅಷ್ಟೇ. ನಿಮ್ಮನ್ನ ಗರುಡ ಪುರಾಣದಲ್ಲಿ ಹೇಳಿರೋ ಹಾಗೆ ಕಾದೆಣ್ಣೆಲಿ ಹಾಕಿ ಕಾಯಿಸ್ಬೇಕು. ನಿಮ್ಮ ಸುಳ್ಳಾಡೋ ನಾಲ್ಗೆಗೆ ಕಬ್ಬಣ ಕೆಂಪು ಕಾಸಿ ಬರೆ ಹಾಕ್ಬಿಡ್ಬೇಕು. ಇವರಿಬ್ಬರು ಜೋಡಿ ನೋಡಿ ನೀವು ಖುಷಿ ಪಡ್ತಿರೋದ್ ನೋಡಿ ನಮ್ಗೆಲ್ಲ ಖುಷಿ ಆಗ್ತಾ ಇದೆ. ಜೋಡಿ ಅಂದ್ರೆ ಹಾಗೆ, ಇವರಿಬ್ರು ಖುಷಿಯಾಗಿದ್ರೆ ಇವ್ರು ನೋಡಿ ಮನೆಯವರೆಲ್ಲ ಖುಷಿಯಾಗಿರ್ಬೇಕು. ಏನ್ರಮ್ಮ ದುರ್ಗಾ ಸರಸ್ವತಿ? ಹೌದು ಹೌದು ಅಮ್ಮಮ್ಮ. ಎಜೆ ಲೀಲಾ ಜೋಡಿ ಅಂದ್ರೆ ನಮಗೂ ತುಂಬಾ ಖುಷಿನೇ. ಏನಮ್ಮ, ನಮ್ ಲೀಲಾ ನಿಮ್ಗೆ ವಯಸ್ಸಿನಲ್ಲಿ ಕಮ್ಮಿ ಇರ್ಬೋದು, ಆದ್ರೆ ಸಂಬಂಧದಲ್ಲಿ ಅತ್ತೆ ತಾನೆ, ಅತ್ತೆ ಅಂತ ಕರೀರಿ ಅವಳನ್ನ. ಅತ್ತೆ,
ಲೀಲಾ ಅತ್ತೆ, ಅಮ್ಮಮ್ಮ ನೀವ್ಯಾಕೆ ಇನ್ನೊಂದಷ್ಟು ವರ್ಷ ಈ ಮನೇಲಿ ಇರಬಾರ್ದು? ಹೌದು ಅಮ್ಮಮ್ಮ, ನೀವ್ ನೋಡಿ ಇದ್ರೆ ಎಷ್ಟು ಕಳೆ. ನನಗೇನೋ ಇರೋ ಕಾಸೆ, ಆದ್ರೆ ಮಕ್ಕಳು ಮೊಮ್ಮಕ್ಕಳು ಬಾ ಬಾ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಸದ್ಯಕ್ಕೆ ಹೋಗಿ ಬಂದ್ಬಿಡ್ತೀನಿ. ಆಮೇಲೆ ಅವ್ರು ಹೇಳ್ದೆ ಕೇಳದೆ ಬಂದ್ಬಿಡ್ತೀನಿ. ಟಿಕೆಟು ನೀನೇ ಬುಕ್ ಮಾಡ್ತೀಯ ಅಲ್ವಾ ಯಂಗ್ ಮ್ಯಾನ್? ಅಮ್ಮಮ್ಮ ನೀವು ಹೂ ಅಂದ್ರೆ ಅಮೆರಿಕ ಸಿಟಿಜನ್ಶಿಪ್ ನ ಕಿತ್ತಾಕಿ ಇಂಡಿಯನ್ ಎಂಬಸಿಗೆ ಹೋಗಿ ನಿಮ್ಗೆ ಪೌರತ್ವ ಸಿಗೋವರೆಗೂ ಆ ಮರಣ ಅಂತ ಉಪವಾಸ ಮಾಡ್ತೀನಿ. ಕ್ಯೂಟ್ ಬಾಯ್ ಕಣ ನೀನು. ನಿಮ್ಮಿಬ್ರಿಗೂ ಮದುವೆಲಂತೂ ಆಶೀರ್ವಾದ ಮಾಡ್ಲಿಲ್ಲ. ಅದಕ್ಕೆ ಈಗ್ಲಾದ್ರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕು. ಆಗ್ಲೇ ನನಗೆ ತೃಪ್ತಿ. ಇಲ್ಲ ಮಾಡ್ಕೊಳಮ್ಮ. ಇಲ್ಲ, ಇಲ್ಲಿ ತಪ್ಪು ಅನ್ಸೋ ಥರ ಆಗಲಿ ಅಥವಾ ಅಂತರಂಗೆ ಹರ್ಟ್ ಆಗೋ ಥರದ್ದಾಗಲಿ ನೀನೇನು ಮಾಡೇ ಇಲ್ಲ. ಏನೂ ಮಾಡದೆ ಯಾಕೆ ಕ್ಷಮೆ ಕೇಳ್ತಿದ್ಯಾ? ಅದು ಹಾಗಲ್ಲ, ಹೆಂಡತಿ ಆಗಿರೋ ಅವ್ರಿಗೆ ಅವ್ರ ಮನಸ್ಸಲ್ಲಿ ಒಂದು ಸಣ್ಣ ಫೀಲಿಂಗ್ ಆದರೂ ಬಂದಿರುತ್ತಲ್ವಾ, ಅದಕ್ಕೆ ಸಾರಿ ಕೇಳಿದೆ. ಇಲ್ಲ ಲೀಲಾ, ಅಲ್ಲ ಎಂಟರ್ ಡ್ರಾಮಾನ ಪ್ಲಾನ್ ಮಾಡಿದ್ದೆ ನಾನು. ಅಂಥದ್ರಲ್ಲಿ ತಪ್ಪು ತಿಳ್ಕೊಳ್ಳುವಂಥದ್ದು ಏನಿದೆ ಹೇಳು? ಅದರಲ್ಲೂ ನೀವಿಬ್ರು ಗಂಡ ಹೆಂಡತಿ ತರಾನೇ ಆಕ್ಟ್ ಮಾಡ್ತಿದ್ರಿ. ಒಂದೊಂದ್ಸಲ ಅಂತೂ ನೀವಿಬ್ರೇ ಗಂಡ ಹೆಂಡತಿ, ನಾನ್ ನಿಮ್ ಮಧ್ಯೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಅರೆ, ಯಾಕೆಲ್ರು ಸೀರಿಯಸ್ ಆದ್ರಿ? ನಾವ್ ಅನ್ಕೊಂಡ ಹಾಗೆ ಎಲ್ಲ ಆಯ್ತಲ್ಲ ಅಂತ ಖುಷಿ ಪಡ್ಬೇಕು. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅವಳು ಏನೇ ತಪ್ಪು ಮಾಡಿದ್ರು ಮಗು ಅಂತ ತಿಳ್ಕೊಂಡು ಅವಳನ್ನು ಕ್ಷಮಿಸ್ಬಿಡಪ್ಪ. ಯಾವತ್ತಿಗೂ ಅವಳು ಕೈ ಬಿಡಬೇಡ. ನೀವಿಬ್ರು ಗಂಡ ಹೆಂಡತಿ ತರಾನೇ ಆಕ್ಟ್ ಮಾಡ್ತಿದ್ರಿ. ಒಂದೊಂದ್ಸಲ ಅಂತೂ ನೀವಿಬ್ರೇ ಗಂಡ ಹೆಂಡತಿ, ನಾನ್ ನಿಮ್ ಮಧ್ಯೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಅದು ಅಮ್ಮಮ್ಮ ಬರ್ತಾರೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ನಂಗೆ ತುಂಬ ಶಾಕ್ ಆಯಿತು. ನಾನು ಅಕ್ಕಂಗೆ ಹೆಲ್ಪ್ ಕೇಳಿರಲಿಲ್ಲ, ಆದರೆ ಅವರೇ ನಂಗೆ ತುಂಬ ಫೋರ್ಸ್ ಮಾಡಿ ನಿಮಗೂ ಒಪ್ಪಿಸಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹೆಂಡತಿ ಥರ ಆ್ಯಕ್ಟ್ ಮಾಡಬೇಕಾಯ್ತು. ಅದರಿಂದ ನಿಮಗೆ ತೊಂದರೆ ಆಗಿರ್ಬೋದು ಅಂತ ಸಾರಿ ಕೇಳೋಣ ಅಂತ ಬಂದೆ. ಏನು ಮಾತಾಡ್ತಿದ್ಯಾ ನೀನು? ಇಲ್ಲ, ಇದನ್ನ ನಾಟಕ ಅಲ್ಲ. ನಾಟಕನೇ ರೀ. ಯಾರು ಹೇಳಿದ್ ನಾಟಕ ಅಂತ? ನೀನ್ ನನ್ನ ಜೊತೆ ಇದ್ರೆ ಅದು ನಾಟಕ ಆಗೋದಕ್ಕೆ ಹೇಗೆ ಸಾಧ್ಯ? ನೀನ್ ನನ್ನ ಜೊತೆ ಇದ್ರೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕೇನೇನೋ ಮಾತಾಡ್ತಿದ್ಯಾ ನೀನು? ರೀ, ನಾನು ಇರೋ ವಿಷಯ ಹೇಳಕ್ ಬಂದೆ. ಇಲ್ಲ, ನೀನ್ ಇರೋ ವಿಷಯ ಅಲ್ಲ ಹೇಳ್ತಿರೋದು, ಇಲ್ದಿರೋ ವಿಷಯನ ಹೇಳ್ತಾ ಇದೀಯ. ನೋಡು, ಒಂದು ವಿಷಯ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಆಡ್ತಿರೋದು ನಾಟಕ ಅಲ್ಲ.
ಏನಿದು ಧ್ಯಾನ ಕೂತ್ಬಿಟ್ಟಿದ್ದಾರೆ. ರೀ ಏನು ಅಂದ್ರೆ ಯಾರದು ನನ್ನ ಧ್ಯಾನವನ್ನು ಭಂಗ ಮಾಡುತ್ತಿರುವವರು? ನಾನು ರೀ. ನಾನು ಎನ್ನಬೇಡಿ, ನಾವು ಎನ್ನಿ. ನಾನು ಎನ್ನುವುದು ಅಹಂಕಾರ, ನಾವು ಎನ್ನುವುದು ಸ್ವೀಕಾರ. ಈ ಸ್ವೀಕಾರ ಮತ್ತು ಅಹಂಕಾರದ ನಡುವೆ ಇರುವುದೇ ಮಮಕಾರ. ಈ ಮಮಕಾರದ ಪ್ರಕಾರ ಪ್ರೀತಿ ಪ್ರೇಮ ಎಲ್ಲವನ್ನು ಬಿಟ್ಟು ತ್ಯಾಗದ ಹಾದಿಯಲ್ಲಿ ನಡೆದರೆ ಅದೇ ಉಪಕಾರ. ಇಲ್ಲದೆ ಹೋದಲ್ಲಿ ನಿನಗೆ ನೀನೇ ಮಾಡುವುದಿಲ್ಲ ಸಹಕಾರ. ಏಕೆಂದರೆ ಪ್ರಪಂಚದಲ್ಲಿರುವುದು ಒಂದೇ ಅಧಿಕಾರ, ಅದೇ ಪರಮಾತ್ಮನ ಆಕಾರ. ರೀ ಏನ್ರಿ ಆಗಿದೆ ನಿಮ್ಗೆ? ನೀವು ಮೊದ್ಲಿನ ತರ ಮಾತಾಡಿ. ಮೊದಲಿನ ತರ ಅಂದರೆ ಬಾಯಲ್ಲಿ ಚಮಚವನ್ನಿಟ್ಟು ಅದರ ಮುಂದೆ ಲಿಂಬೆ ಹಣ್ಣನ್ನಿಟ್ಟು ಲೆಮನ್ ಇಂದ ಸ್ಪೂನ್ ಆಟ ಆಡಬೇಕೆ? ಅಥವಾ ಗೋಣಿ ಚೀಲದ ಒಳಗಡೆ ಕಾಲನ್ನು ಹಾಕಿ ಗೋಣಿ ಚೀಲದ ರೇಸ್ ಆಟ ಆಡಬೇಕೆ? ನೀವೀಗ ಕರೆಕ್ಟ್ ಆಗಿ ಮಾತಾಡಿಲ್ಲ ಅಂದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ ಅಷ್ಟೇ. ಸರಿ ಸರಿ, ಬಂದ ವಿಷಯವನ್ನು ಪ್ರಸ್ತಾಪಿಸಿ. ಅದು ಆಕ್ಚುಲಿ ನಮ್ಮ ಅಮ್ಮಮ್ಮ ಊರಿಂದ ಬಂದ್ರೆ ನನ್ಗೆ ಮದ್ವೆ ಆಗಿದೆ ಅಂತ ಅವ್ರು ತಿಳ್ಕೊಂಡಿದ್ರೆ ನೀನೇನಾದ್ರೂ ನನ್ ಜೊತೆ ನನ್ ಗಂಡನಾಗಿ ಆಕ್ಟ್ ಮಾಡ್ತೀಯಾ? ಓಹೋ, ಮೊನ್ನೆ ಮಾಡಿದ ಚಿತ್ರಾನ್ನಕ್ಕೆ ಮತ್ತೆ ಒಗ್ಗರಣೆ? ನೋ 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 ನೋ. ಬೇಕಾದರೆ ನಾನು ನಿನ್ನ ಆಧ್ಯಾತ್ಮದ ಗುರುವಾಗಿ ನಿನ್ನನ್ನು ಮುನ್ನಡೆಸಬಲ್ಲೆ, ಆದರೆ ಗಂಡನಾಗಿ ಅಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಗಾಡ್ ಬ್ಲೆಸ್. ರೀ ವಿಶ್ವರೂಪ್, ಯಾಕ್ರಿ ಹಿಂಗ ಆಡ್ತೀರಾ? ಯಾಕೆ ನಾನು ಹೊಟ್ಟೆ ಹೊರಿಸ್ತೀರಾ? ನೀವ್ ಹಿಂಗೆ ಆಡ್ತಿದ್ರೆ ಚಿಲಿಮಿಂಚಿ ತರ ಗಣೇಶ್ ತರ ನಾನ್ ಆಗ್ಬಿಡ್ತೀನಿ ಅನ್ನೋ ಭಯ ಆಗ್ತಿದೆ. ಆಗುವುದಾದರೆ ಒಂಟಿಯಾಗು. ಸಿಂಗಲ್ ಲೈಫ್ ಈಸ್ ಸಿಂಪಲ್ ಲೈಫ್. ಆದರೆ ಆದಷ್ಟು ನನ್ನಿಂದ ದೂರವಾಗಿರು. ನನ್ನ ಧ್ಯಾನದ ಸಮಯ ಮುಗಿದಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಪುನಃ ಬನ್ನಿ. ಹೋಗ್ತೀಯಾ? ಹೋಗು ಹೋಗು. ನಿನ್ ಬೇಡ ಅಂದಷ್ಟು ನಿನ್ ಬೇಕು ಅನ್ನೋ ಹಠ ಬರುತ್ತೆ. ನೀನ್ ಪಡ್ಕೊಳಕ್ ಅದೇನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಇನ್ನೊಂದ್ಸಲ ಅವಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ. ಅಕ್ಕ, ಯಾಕೋ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋ ತರ ಇದೆ. ಇಲ್ಲ ಸರು, ನಮ್ ಪ್ಲಾನ್ ಸಕ್ಸಸ್ ಆಗಿದೆ. ಇವತ್ತು ನಮ್ಮ ಮೇಲೆ ಕೈ ಎತ್ತಿರೋ ಅತ್ತೆ ನಾಳೆ ನಮ್ಮ ಮಾತು ಕೇಳೋ ಹಾಗಾಗುತ್ತೆ. ಲೀಲಾ ಫ್ರೆಂಡ್ ಆಗಿ ಅವಳನ್ನ ತಂಗಿ ಅಂತ ಅನ್ಕೊಂಡಿರೋ ಅತ್ತೆ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರ ಮನಸ್ಸಲ್ಲಿ ವಿಷದ ಬೀಜ ಬಿತ್ತೋದಷ್ಟೇ ನಮ್ಮ ಮುಂದಿನ ಕರ್ತವ್ಯ. ನಿಮ್ಮ ಅಮ್ಮಮ್ಮ ಬಂದು ಹೋಗೋ ನಾಟಕ ಎಲ್ಲ ಮುಗೀತಲ್ಲ, ಇನ್ನು ತಾಳಿ ಯಾಕೆ? ತೆಗಿ ತಾಳಿನ. ಏನು ಸರಿಯಾಗಿ ಕೇಳಿಸ್ಲಿಲ್ವಾ? ಇನ್ನೂ ಒಂದ್ಸಲ ಹೇಳ್ತೀನಿ. ಮೊದ್ಲು ಆ ನಾಟಕ ತಾಳಿನ ತೆಗಿ ಅಂತ. ಓ, ಇದಾ ವಿಷಯ? ಅದಕ್ಕೆ ಬೆಕ್ಕಿನ ಮರಿಗಳ ತರ ನನ್ನ ಹಿಂದೆ ಸುತ್ತಾ ಇದ್ರೇನೋ. ಲೀಲಾ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಓ, ನನ್ ಮಾತ್ ಮಾತ್ರ ಹಿಡ್ತದಲ್ಲಿರ್ಬೇಕಾ? ನಿಮ್ ನಾಲ್ಗೆ ಹೇಗಾದ್ರೂ ಹರಿಬಿಡ್ಬೋದಾ? ವೈ, ನೀವ್ ಏಜೆ ಸೊಸೆಂದ್ರು ಅಂತಾನಾ? ಏಜೆ ಸೊಸೇರು ಅಂತ ಅನ್ನಿಸ್ಕೊಳ್ಳೋದು ಈ ಸೊಸೈಟಿನಲ್ಲಿ ಒಂದ್ ಸ್ಥಾನ. ಓ, ಹಾಗಿದ್ರೆ ನನ್ ಮಾತು ಕೇಳಿಸ್ಕೋ ಡಾರ್ಲಿಂಗ್. ನೀವಿಬ್ರು ಏಜೆ ಸೊಸೆಂದ್ರ ಆಗಿರ್ಬೋದು,
ಆದ್ರೆ ನಾನು ಏಜೆ ಹೆಂಡತಿ. ತಾಳಿನ ಯಾವ ಕಾರಣಕ್ಕೂ ತೆಗೆಯಲ್ಲ. ಏನು ಕೊಬ್ಬ? ಅಲ್ಲಪ್ಪ, ಕೊಲೆಸ್ಟ್ರಾಲು. ಅದು ನಿಮ್ಮಂತ ಕೊಬ್ಬಿನ ಕೋಳಿಗಳ ಹತ್ರ ಮಾತ್ರ. ನೀನ್ ಬಾಯ್ಲರ್ ಕೋಳಿ, ಅವಳು ಬಾತ್ಕೋಳಿ. ಕೊಲೆಸ್ಟ್ರಾಲು ನಿಮ್ ಮುಂದೆ ತಾನಾಗೆ ಬಂದ್ಬಿಡುತ್ತೆ. ಏನ್ ಮಾಡೋದು? ಈಗೇನು ತಾಳಿ ತೆಗಿಯೋದಿಲ್ವಾ ನೀನು? ನೀನ್ ತೆಗಿಲಿಲ್ಲ ಅಂದ್ರೆ ನಾವೇ ತೆಗಿಬೇಕಾಗತ್ತೆ. ಏ